ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಯಾವ ಬೈಕ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀವಿ ಅಂದ್ರೆ TVS ಕಡೆಯಿಂದ ಲಾಂಚ್ ಆಗಿರುವಂತಹ ಒಂದು ಬೈಕು ಅಪಾಚಿ RTX 300. ಈ ಬೈಕ್ ಬಂದ್ಬಿಟ್ಟು ಅಡ್ವೆಂಚರ್ ಅಂಡ್ ಟೂರಿಸ್ಟ್ ಗಳಿಗೆ ಅಂತ ಲಾಂಚ್ ಮಾಡಿರೋ ಬೈಕು. ಈ ಬೈಕ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಈ ಬೈಕ್ ಬಗ್ಗೆ ಜಾಸ್ತಿ ಯಾರು ಮಾತಾಡ್ತಾ ಇರಲಿಲ್ಲ, ಹಾಗಾಗಿ ಈ ಬೈಕ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನಿಸ್ತು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಗೆ ಟೂರಿಸ್ಟ್ ಬೈಕ್ಗಳಂದ್ರೆ ತುಂಬಾ ಸ್ವಲ್ಪ ಅಡ್ವೆಂಚರ್ ಬೈಕ್ಗಳು ತುಂಬಾ ಸ್ವಲ್ಪ ಕಡಿಮೆ ಇರೋದು. ಈ ಬೈಕ್ ನ ಯಾವ ರೀತಿ ಹೇಳ್ಬೋದು ಅಂದ್ರೆ ಹಿಮಾಲಯ ಮತ್ತೆ ಎಕ್ಸ್ಪಲ್ಸ್ ನ ಹೈಬ್ರಿಡ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅನ್ಕೊಂತೀನಿ. ಯಾಕೆ ಅಂದ್ರೆ ಈ ಬೈಕ್ ಆ ರೀತಿ ಇದೆ, ಆ ರೀತಿ ಫ್ಯೂಚರ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಈ ಬೈಕ್ ನ ಆಲ್ಮೋಸ್ಟ್ ಎಷ್ಟಕ್ಕೆ ಲಾಂಚ್ ಮಾಡಿದ್ದಾರೆ ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. 1,99,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಗೆ ಲಾಂಚ್ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಆನ್ ರೋಡ್ ಹತ್ರ 240 ಆಗ್ಬಹುದು. 240 ಲಕ್ಷಕ್ಕೆ ಯಾರ್ಯಾರು ಇದರ ಕಾಂಪಿಟೇಟರ್ ಅಂತ ನೋಡಿದ್ರೆ ನಿಮಗೆ ಈ ಪ್ರೈಸ್ ರೇಂಜ್ ಗೆ ಜಾಸ್ತಿ ಕಾಂಪಿಟೇಟರ್ ಸಿಗಲ್ಲ. ಇರೋದೇ ಎರಡು, ಒಂದು ಹೀರೋ ಅವರ ಎಕ್ಸ್ಪಲ್ಸ್, ಅದನ್ನ ಬಿಟ್ರೆ ಸುಜುಕಿ ಅವರ ವಿ ಸ್ಟ್ರೋಮ್ 250. ಈ ಎರಡೇ ಬೈಕ್ಗಳು ಆಪ್ಷನ್. ಇವು ಬಿಟ್ಟು ಬೇರೆ ನೋಡೋಣ ಆದ್ರೆ ನಿಮ್ಗೆ ಬೇರೆ ಈ ಪ್ರೈಸ್ ರೇಂಜ್ಗೆ ಯಾವ ಬೈಕು ಸಿಗಲ್ಲ. ಹಿಮಾಲಯ ನೋಡಿದ್ರೆ 4.5 ಲಕ್ಷ ಆಗುತ್ತೆ. ಅದನ್ನ ಬಿಟ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ತಗೋಬೇಕಾಗಿತ್ತು. ಆ ಪ್ರೈಸ್ ರೇಂಜ್ಗೆ TVS ಅವರ ಅಪಾಚಿ RTX 300 ಕೂಡ ಜಾಯ್ನ್ ಆಗಿದೆ. ಈ ಬೈಕ್ ಬಗ್ಗೆ ಎಲ್ಲ ಮಾಹಿತಿ ಏನೇನು ಫ್ಯೂಚರ್ ನ ಪ್ರೊವೈಡ್ ಮಾಡ್ತಿದೆ ಅಂತ ಎಲ್ಲವನ್ನು ಹೇಳ್ತೀನಿ. ತಗೋಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಬೈಕ್ ಬಗ್ಗೆ ಹೇಳ್ಬೇಕಂದ್ರೆ ಇದೇನು ತುಂಬಾ ದಿನ ಆಗಿಲ್ಲ ಲಾಂಚ್ ಆಗಿ, ರೀಸೆಂಟ್ ಆಗಿ ಅಂದ್ರೆ ಅಕ್ಟೋಬರ್ ಅಲ್ಲಿ ಲಾಂಚ್ ಆಗಿದ್ದು. ಯಾರು ಅಷ್ಟು ಈ ಬೈಕ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ. ಇಷ್ಟಲ್ಲೇ ಫ್ಯೂಚರ್ ಇರೋ ಬೈಕ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ನಂಗನ್ಸ್ತು. ಮೊದಲನೇದಾಗಿ ಇದರ ಇಂಜಿನ್ ನೋಡಿದ್ರೆ 299.1 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಈ ಇಂಜಿನ್ ನಿಮ್ಗೆ 35ರಿಂದ 40 BHP ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 28.5 ನ್ಯಾನೋಮೀಟರ್ ಟಾರ್ಕ್ ನ ಜನರೇಟ್ ಮಾಡುತ್ತೆ. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಅದನ್ನ ಬಿಟ್ಟರೆ ಬೇರೆ ಫ್ಯೂಚರ್ ಗಳು ಏನೇನಪ್ಪಾ ಅಂದ್ರೆ ಇದರಲ್ಲಿ ನಿಮ್ಗೆ USD ಫ್ರಂಟ್ ಸ್ಪೋಕ್ ಇದೆ. ರೇರ್ ಅಲ್ಲಿ ನಿಮ್ಗೆ ಮೋನೋ ಶಾಕ್ ಸಸ್ಪೆನ್ಸ್ ನ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ USD ಕೊಟ್ಟರೆ ಬ್ಯಾಕ್ ಅಲ್ಲಿ ಮೋನೋ ಶಾಕ್ ನ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಟೂರಿಸ್ಟ್ ಗೆ ಮತ್ತೆ ಇದಕ್ಕೆ ಅಂತ ಹೇಳಿ 4 ಮೂಡ್ಗಳನ್ನ ಕೊಟ್ಟಿದ್ದಾರೆ. ವೀಲ್ ಮತ್ತೆ ಟೈರ್ ಬಗ್ಗೆ ಮಾತಾಡಿದ್ರೆ ಫ್ರಂಟ್ ಅಲ್ಲಿ ನಿಮ್ಗೆ 19 ಇಂಚ್ ಫ್ರಂಟ್ ಮತ್ತೆ ಬ್ಯಾಕ್ ಅಲ್ಲಿ ನಿಮ್ಗೆ 17 ಇಂಚ್ ಇದೆ. ಇದರಲ್ಲಿ ಮತ್ತೆ ಫ್ಯೂಚರ್ ಬಗ್ಗೆ ಮಾತಾಡಿದ್ರೆ ಫುಲ್ LED ಲೈಟ್ ಗಳಿದಾವೆ, ಮತ್ತೆ ಕ್ಲಾಸ್ D ಹೆಡ್ ಲ್ಯಾಂಪ್ ವಿತ್ DRL ಇದಾವೆ. ಹಾಗೆ 5 ಇಂಚ್ ಫುಲ್ ಕಲರ್ TFT ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ವಿತ್ ಕನೆಕ್ಟಿವಿಟಿ ಇದೆ. ಮತ್ತೆ ನಿಮ್ಗೆ ರೈಡ್ ಮೋಡ್ 4 ಸಿಗ್ತವೆ. ಹಾಗೆ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಡ್ಯುಯಲ್ ಚಾನೆಲ್ ABS ಇದೆ, ರೈಡ್ ಬೈ ವೈರ್ ಥ್ರಾಟಲ್ ಇದೆ. ರೈಡ್ ಬೈ ವೈರ್ ಇದು ಎಷ್ಟು ಲೀಟರ್ಗೆ ಇರುತ್ತೆ. ಕ್ವಿಕ್ ಸ್ಟಾರ್ಟರ್ ಇದೆ. ಈ ಬೈಕ್ ನ ನೋಡಕ್ಕೂ ಮಾತ್ರ ಸೈಕ್ ಆಗಿದೆ ಗುರು. ನೀವು ನೋಡಿ ಫೋನ್ ಅಲ್ಲೇ ನೋಡಕ್ಕೆ ಈ ರೀತಿ ಕಾಣಿಸಿದೆ. ನಾನು ಅನ್ಕೊಂಡಿದ್ದೆ ಎಲ್ಲಾದ್ರೂ TVS ಶೋರೂಮ್ ಗಳ ಹತ್ರ ಇದ್ರೆ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ. ಆಮೇಲೆ ಅನಿಸ್ತು ನನಗಿರೋ ಸಬ್ಸ್ಕ್ರೈಬರ್ಗೆ ಅವ್ರು ನನಗೆ TVS ಶೋರೂಮ್ ಅಲ್ಲ ಒಳಗಡೆನೆ ಬಿಟ್ಕೊಳ್ಳಲ್ಲ. ನೋಡೋಣ ಸಬ್ಸ್ಕ್ರೈಬರ್ಸ್ ಏನಾದ್ರು ಜಾಸ್ತಿ ಆದ್ರೆ ಆಮೇಲೆ ಶೋರೂಮ್ಗೆ ಹೋಗಿ ವಿಡಿಯೋ ಮಾಡೋಣಂತೆ. ಸದ್ಯಕ್ಕೆ ನನಗಿರೋ ಸಬ್ಸ್ಕ್ರೈಬರ್ಸ್ಗೆ ನಾನು ಕೇಳಿದ್ರು ಕೂಡ ವಿಡಿಯೋ ಮಾಡಕ್ ಕೊಡಲ್ಲ. ಈ ಬೈಕ್ ಅಲ್ಲಿ ನಿಮ್ಗೆ ಹಾಗೆ ಈ ಬೈಕ್ ನಿಮ್ಗೆ 4 ಕಲರ್ ಅಲ್ಲಿ ಬರುತ್ತೆ. ಎಲ್ಲಾ ಕಲರ್ಗಳು ತುಂಬಾ ಚೆನ್ನಾಗಿದಾವೆ. ಈ ಬೈಕ್ ಕತೆ ಯಾವ ರೀತಿ ಆಗಿದೆ ಅಂದ್ರೆ ಎಲ್ಲಾ ಅಡ್ವೆಂಚರ್ ಬೈಕ್ ಗಳು ನೋಡಿ ಇದನ್ನ ಯಾರು ನೋಡದೇ ಇರೋಂಗ ಆಗಿದೆ. ಹಾಗಾಗಿ ಇಂಥ ಒಂದು ಬೈಕ್ ಇದೆ ಅಂತ ನಾನು ತಿಳಿಸ್ದೆ. ನೋಡಿ ಯಾರಾದ್ರೂ ಮುಂದೆ ಅಡ್ವೆಂಚರ್ ಬೈಕ್ ಗಳನ್ನ ತಗೋಬೇಕಂತ ಅನ್ಕೊಂಡಿರೋರು ದಯವಿಟ್ಟು ಈ ಬೈಕ್ ನಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ನೀವು ಯಾವ ಬೈಕ್ ತಗೊಂಡ್ರು ಕೂಡ ಇದೊಂದು ಇದೆ ಅಂತ ಇದರ ಕಡೆ ನೋಡಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನಿಮ್ಮ ಪಾಕೆಟ್ ಮನಿಗೆ ಯಾವುದು ಅಡ್ಜಸ್ಟೇಬಲ್ ಆಗಿರುತ್ತೋ ಅದನ್ನ ತಗೊಳ್ಳಿ. ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ.